ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ಮಹತ್ವದ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಜನಪ್ರಿಯ ಶಾಸಕರಾದ ದಿನೇಶ್ ಗುಂಡೂರಾವ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರ ಗಮನ ಸೆಳೆದರು. ಶ್ರೀ ಕೆ ಶಶಿಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ 121ನೇ ವಾರ್ಡ್ ಮಾಗಡಿ ರಸ್ತೆಯ 4ನೇ ಕ್ರಾಸ್ ಬಳಿ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಶ್ರೀಮತಿ ಶ್ರೀವಿದ್ಯಾ ಶಶಿಕುಮಾರ್ ಅವರ ನೂತನ ಕಾಂಗ್ರೆಸ್ ಕಚೇರಿಯನ್ನು ಉದ್ಘಾಟಿಸಲಾಯಿತು. ಸಚಿವರು ಕಚೇರಿಯನ್ನು ಉದ್ಘಾಟಿಸಿ ಕಾರ್ಯಕರ್ತರೊಂದಿಗೆ ಸಂವಾದ ನಡೆಸಿ ಶುಭಾಶಯಗಳನ್ನು ತಿಳಿಸಿದರು. ಪಕ್ಷದ ಹಿರಿಯ ಹಾಗೂ ಕಿರಿಯ ಮುಖಂಡರುಗಳು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಕಾರ್ಯಕ್ರಮವು ಗಾಂಧಿನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಮತ್ತಷ್ಟು ಬಲ ನೀಡಿದಂತಾಗಿದೆ. ಇವತ್ತು ನಮ್ಮ ಮಾಗಡಿ ರಸ್ತೆಯಲ್ಲಿ ಮಾಜಿ ನಮ್ಮ ಕಾರ್ಪೊರೇಟರ್ ವಿದ್ಯಾ ಶಶಿಕುಮಾರ್ ಅವರ ಶಶಿಕುಮಾರ್ ಅವರ ಇವತ್ತು ಹುಟ್ಟುಹಬ್ಬ ಮತ್ತು ಅದ್ರ ಜೊತೆಯಲ್ಲಿ ಈ ಒಂದು ಜನಸಂಪರ್ಕ ಕಚೇರಿಯನ್ನು ಕೂಡ, ಕಾಂಗ್ರೆಸ್ ಕಚೇರಿ ಮತ್ತು ಜನಸಂಪರ್ಕ ಕಚೇರಿಯನ್ನು ಕೂಡ ಇವತ್ತಿಲ್ಲಿ ಉದ್ಘಾಟನೆಗೊಳ್ತಾ ಇದೆ. ಅದಕ್ಕೆ ನಾನು ಪ್ರಥಮವಾಗಿ ಶಶಿಕುಮಾರ್ ಅವರಿಗೆ ನನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಮತ್ತು ಈ ಒಂದು ಏನು ಆಧುನಿಕವಾದಂತಹ ಒಂದು ಕಚೇರಿಯನ್ನ ಕಾಂಗ್ರೆಸ್ ಮತ್ತು ಜನಸಂಪರ್ಕ ಕಚೇರಿ ಎರಡನ್ನು ಕೂಡ ಇಲ್ಲಿ ಮಾಡೋದಕ್ಕೆ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಒಳ್ಳೇದು. ಇಲ್ಲಿ ಜನರಿಗೆ ಇನ್ನು ಹೆಚ್ಚು ಎಲ್ಲ ಅವರ ಸೌಕರ್ಯಗಳು ಮತ್ತು ಸಮಸ್ಯೆಗಳಿಗೆ ಸ್ಪಂದನೆ ಆಗುವಂಥದ್ದಕ್ಕೆ ಅವಕಾಶ ಆಗ್ತದೆ. ಆದ್ರಿಂದ ಇವತ್ತು ಒಂದು ಒಳ್ಳೆಯ ಶುಭ ದಿನ ಅಂತ ಹೇಳೋದಕ್ಕೆ ಬಯಸಿ ನಾನು ಅವರಿಗೆ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಶಶಿಕುಮಾರ್ ಅವರಿಗೆ ಮತ್ತು ನಮ್ಮೆಲ್ಲ ಪಕ್ಷದ ಎಲ್ಲ ಸ್ಥಳೀಯ ಮುಖಂಡರುಗಳು ಕೂಡ ಎಲ್ಲ ಬಂದಿದ್ದಾರೆ, ಕಾಂಗ್ರೆಸ್ ಮುಖಂಡರುಗಳು. ಅವ್ರಿಗೂ ಕೂಡ ಈ ಕಚೇರಿ ಇಟ್ಕೊಂಡು ಇನ್ನೂ ಹೆಚ್ಚು ಎಲ್ಲ ಕೆಲಸಗಳು ಮಾಡೋಕೆ ಅವ್ರಿಗೂ ಅನುಕೂಲ ಆಗುತ್ತೆ. ಅವ್ರಿಗೂ ನಮ್ಮ ವಾರ್ಡ್ ಅಧ್ಯಕ್ಷ ದೇವರಾಜ್ ಅವರು ಮತ್ತು ರಾಮಣ್ಣ ಅವರು ಮತ್ತು ಇತರ ಎಲ್ಲ ಮುಖಂಡರುಗಳಿಗೆ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಜನಪ್ರಿಯ ಶಾಸಕರು ಬಂದು ಸಚಿವರು ಬಂದವರೇ ಹೌದು ಸರ್, ಶಶಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ನೂತನವಾಗಿ ಕಚೇರಿ ಉದ್ಘಾಟನೆ ಸಮಾರಂಭಕ್ಕೆ ಬಂದಂತ ದಿನೇಶ್ ಗುಂಡೂರಾವ್ ಅವರಿಗೆ ಸುಸ್ವಾಗತಗಳು. ಹಾಗೆ ಅವರು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉನ್ನತ ಹುದ್ದೆಗಳಿಗೆ ಲಭಿಸಿ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ ದೇವರಲ್ಲಿ. ಸರ್, ನಿಮ್ಗೆ ಸರ್ಕಾರ ಇದೆ, ಚುನಾವಣೆ ಮುಂದೆ ಹೋಗ್ತಾನೆ ಇದೆ, ನಡೆಯುತ್ತೆ ಸರ್? ಖಂಡಿತ ನಡೀತಿದೆ ಸರ್. ಏನು 15 ದಿವಸ ಒಂದು ತಿಂಗಳು ಮುಂದೆ ಹೋಗ್ಬೋದು. ಖಂಡಿತ ಬಿಬಿಎಂಪಿ ಚುನಾವಣೆ ನಡೀತಿದ್ದೆ. ಅದು ನಮ್ಮ ಇವರು ಶಶಿಕುಮಾರ್ ಅವರು ಗೋಪಾಲಪುರದಲ್ಲಿ ಸ್ಪರ್ಧಿಸ್ತಾರೆ. ನಾನು ಇಲ್ಲಿ ಭುವನೇಶ್ವರದಲ್ಲಿ ಆಕಾಂಕ್ಷಿ, ನಾನು ಮಾಡ್ತೀನಿ. ಯಾವ ರೀತಿ ಗ್ಯಾರಂಟಿ ಯೋಜನೆ ಅನುಕೂಲ ಆಗಬಹುದು ಸರ್ ಈ ನಿಟ್ಟಿನಲ್ಲಿ? ಖಂಡಿತ ಸರ್, ಮಿಡಲ್ ಕ್ಲಾಸ್ ಅವರಿಗೆ ತುಂಬಾ ಅನುಕೂಲ ಆಗುತ್ತೆ. ಪ್ರತಿ ಮನೆಗೂ ತಲುಪಂಗೆ ವ್ಯವಸ್ಥೆ ಮಾಡ್ತಾ ಇದೀವಿ. ಈಗ ಪ್ರತಿ ದಿವಸನೂ ಅದೇ ಕೆಲಸ ಮಾಡ್ತಾ ಇದೀವಿ, ತಲುಪ್ತಾ ಇದೆ. ಅತಿ ಹೆಚ್ಚು ಮೇಯರ್ 5 ಸ್ಥಾನ ಇದೆ, ಗೆಲ್ಲುವ ನಿರೀಕ್ಷೆ ಇದೆ ಸರ್? ಖಂಡಿತ ಗೆಲ್ತೀವಿ ಸರ್. 5 ಸ್ಥಾನದಲ್ಲೂ ಕಾಂಗ್ರೆಸ್ ಬರುತ್ತೆ ಸರ್. ಸಂಪರ್ಕ ಸರ್ ಶ್ರೀನಿವಾಸ್ ಅಂತ ಈ ವಾರ್ಡಲ್ಲಿ ಮಾಜಿ 2-3 ಸತಿ ನಿಂತು ಎಲೆಕ್ಷನ್ ನಿಂತಿದೆ. ಈ ಸತಿ ಆಕಾಂಕ್ಷಿ ಕಾಂಗ್ರೆಸ್ ಇಂದ ಅಭ್ಯರ್ಥಿ ಆಗ್ತಾರೆ, ಸ್ಪರ್ಧಿಸ್ತೀನಿ ಸರ್. ಮತ್ತೊಮ್ಮೆ ವಾರ್ಡಿನ ಪರವಾಗಿ ಶಶಿಕುಮಾರ್ ಅವರಿಗೆ ಜನ್ಮದಿನ ಶುಭಾಶಯಗಳು. ಹೌದು ಸರ್, ವಾರ್ಡಿನ ಪರವಾಗಿ ಮತ್ತು ಕಾರ್ಯಕರ್ತರ ಬಂಧುಗಳ ಪರವಾಗಿ ಶಶಿಕುಮಾರ್ ಹುಟ್ಟುಹಬ್ಬದ ಶುಭಾಶಯಗಳು. ನಿಕಟಪುರ ಬಿಜೆಪಿ ಸದಸ್ಯರ ಜನ್ಮದಿನ. ಯಾಕಂದ್ರೆ ಇವರು ಸತತವಾಗಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ 121 ವಾರ್ಡ್ ಅಂದ್ರೆ ಶಶಿಕುಮಾರ್ ಅಂತ. ಯಾಕಂದ್ರೆ ಇಲ್ಲಿ
ಇಲ್ಲಿರ್ತಕ್ಕಂಥ ಸ್ಥಳೀಯರು ನಾಗರಿಕರು ಎಲ್ಲರ ಜೊತೆ ಬೆರೆತು ಒಂದು ಫ್ಯಾಮಿಲಿ ತರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಅವ್ರು ಸತತವಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೆ ನಿಕಟವರ್ತಿ ಕೂಡ ಆಗಿದ್ದಾರೆ. ಆದ ಕಾರಣದಿಂದ ಅವರಿಗೆ ಇಲ್ಲಿಯ ಸ್ಥಳೀಯ ಜನರು ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಈ ಸಲ BBMP ಚುನಾವಣೆಯಲ್ಲಿ ಶತಾಯ ಗತಾಯ ಅತಿ ಹೆಚ್ಚಿನ ಮತಗಳಲ್ಲಿ ಗೆಲ್ತಾರೆ ಅಂತ ನಾನು ಹೇಳ್ತೀನಿ.